ಅಮೆರಿಕ, ಮೆಕ್ಸಿಕೋ ಹಾಗೂ ಕೆನಡಾದಲ್ಲಿ ನಡೀತಾ ಇರತಕ್ಕಂಥ 2026ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯದಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ಅಚ್ಚರಿಯ ಫಲಿತಾಂಶ ದಾಖಲಾಗಿದೆ. ಫಿಫಾ ಫುಟ್ಬಾಲ್ ವಿಶ್ವಕಪ್‌ನಲ್ಲೇ ಒಂದೇ ದಿನ ನಡೆದಂತಹ 4 ಪಂದ್ಯಗಳು ಡ್ರಾ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇದು 2ನೇ ಬಾರಿಯಾಗಿದೆ. ಅಂಕಿಅಂಶಗಳನ್ನ ನಾವು ಗಮನಿಸೋದಾದ್ರೆ ವೀಕ್ಷಕರೇ, 1958ರಲ್ಲಿ ಸ್ವೀಡನ್‌ನಲ್ಲಿ ನಡೆದಂತಹ ಒಂದೇ ದಿನ 4 ಪಂದ್ಯಗಳು ಡ್ರಾವನ್ನು ಸಾಧಿಸಿದ್ವು. ಅದಾದ ನಂತರ ಇದೇ ಮೊದಲ ಬಾರಿಗೆ 68 ವರ್ಷಗಳ ನಂತರ 4 ಪಂದ್ಯಗಳು ಕೂಡ ಡ್ರಾ ಆಗಿರ್ತಕ್ಕಂಥದ್ದು. 1958ರಲ್ಲಿ ಪೆರು ಪಶ್ಚಿಮ ಜರ್ಮನಿ ಹಾಗೂ ಉತ್ತರ ಐರ್ಲೆಂಡ್ ತಂಡಗಳು ತಲಾ 2-2 ಗೋಲುಗಳನ್ನು ಗಳಿಸಿ ಡ್ರಾವನ್ನು ಗಳಿಸಿದ್ವು. ಮತ್ತೆ ಪೆರುಗ್ವೆ ತಂಡ ಹಾಗೂ ಯುಗೋಸ್ಲಾವಿಯಾ ಕೂಡ 3-3 ಗೋಲ್ಗಳನ್ನು ಗಳಿಸಿ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಳಿಸಿದ್ವು. ಇನ್ನು ಸ್ವೀಡನ್ ಮತ್ತೆ ವೇಲ್ಸ್ ತಂಡ ಯಾವುದೇ ಗೋಲುಗಳನ್ನು ದಾಖಲಿಸದೆ ಪಂದ್ಯ ಅಂತ್ಯವನ್ನು ಕಂಡಿದ್ರೆ, ಇಂಗ್ಲೆಂಡ್ ಮತ್ತು ಆಸ್ಟ್ರಿಯಾ ತಲಾ 2-2 ಗೋಲುಗಳನ್ನು ಗಳಿಸಿದ್ವು. ಆ 4 ಪಂದ್ಯಗಳು ಕೂಡ ಡ್ರಾ ಆಗಿದ್ವು. ಅದರ ನಂತರ ಇದೇ ಮೊದಲ ಬಾರಿಗೆ 2026ರಲ್ಲಿ 4 ಪಂದ್ಯಗಳ ಫಲಿತಾಂಶ ಡ್ರಾನಲ್ಲಿ ಅಂತ್ಯಗೊಂಡಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ವಿಶ್ವಕಪ್‌ಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಕೇಪ್ ವರ್ಡೆ ತಂಡ ಹಾಗೂ ಬಲಿಷ್ಠ ಸ್ಪೇನ್ ತಂಡಗಳು ಯಾವುದೇ ಗೋಲುಗಳನ್ನು ದಾಖಲಿಸದೆ ಪಂದ್ಯ ಅಂತ್ಯಗೊಂಡಿದೆ. ಇನ್ನು ಬೆಲ್ಜಿಯಂ ಹಾಗೂ ಈಜಿಪ್ಟ್ 2 ತಂಡಗಳು ತಲಾ ಒಂದೊಂದು ಗೋಲನ್ನು ದಾಖಲಿಸಿದರೆ, ಸೌದಿ ಅರೇಬಿಯಾ ಹಾಗೂ ಉರುಗ್ವೆ ತಂಡ ತಲಾ ಒಂದೊಂದು ಗೋಲುಗಳನ್ನು ಗಳಿಸಿದವೆ. ಅದೇ ರೀತಿ ಇರಾನ್ ಹಾಗೂ ನ್ಯೂಜಿಲೆಂಡ್ ತಂಡ ತಲಾ 2-2 ಅಂಕಗಳನ್ನು ಗಳಿಸುವ ಮೂಲಕ ಈ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ 2026ರ ಫಿಫಾ ಫುಟ್ಬಾಲ್ ವಿಶ್ವಕಪ್‌ನಲ್ಲಿ ಮತ್ತಷ್ಟು ಅಚ್ಚರಿಯ ದಾಖಲೆಗಳು ಇತಿಹಾಸ ಪುಟವನ್ನು ಸೇರಬಹುದು ಅಂತಕ್ಕಂಥದ್ದು ಫುಟ್ಬಾಲ್ ಅಭಿಮಾನಿಗಳ ಮಾತು.